ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ದಾಡಿಗೆ ಕ್ರಾಸ್ ಬಳಿ ಇರುವಂತಹ ಸಮಾನತೆಯ ಕ್ರಾಂತಿ ಪುರುಷ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಮೂರ್ತಿ ಭಗ್ನಗೊಳಿಸಿರುವ ಕಿಡಿಗೇಡಿಗಳ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ಹಾಗೂ ಜೇವರ್ಗಿ ಪಟ್ಟಣದ ಅಪ್ರಾಪ್ತ ಬಾಲಕಿ ಸಾವಿಗೆ ನ್ಯಾಯ ನೀಡುವಂತೆ ಆಗ್ರಹಿಸಿ ಇಂದು ಕಾಳಗಿ ಪಟ್ಟಣದ ಬಸವೇಶ್ವರ ವೃತ್ತದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದವರೆಗೆ ತಾಲೂಕಾ ಮಠಾಧೀಶರ ನೇತೃತ್ವದಲ್ಲಿ ಬೃಹತ್ ಹೋರಾಟ ಮೂಲಕ ಕಾಳಗಿ ತಾಲೂಕಾ ಬಂದ್ ಮಾಡಲಾಗಿದೆ. ಈ ಹೋರಾಟದಲ್ಲಿ ಅನೇಕರು ಮಾತನಾಡಿದ್ದು ಹೀಗೆ. ನಂತರ ತಹಸೀಲ್ದಾರ್ ಕಾಳಗಿಯವರಿಗೆ ಮನವಿ ಪತ್ರವನ್ನು ನೀಡಲಾಗಿದ್ದು ಒಂದು ಚುನಾವಣೆಯಲ್ಲಿ ಒಂದು ಸಮುದಾಯದವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ, ನಾವು ಒಂದು ಸಮುದಾಯ ಸಪೋರ್ಟ್ ಮಾಡಮಿ. ನಮ್ಗೆ ಯಾರು ರಕ್ಷಣೆ ಕೊಡ್ತಾರ, ನಮ್ಗೆ ಯಾರು ಸಪೋರ್ಟ್ ಮಾಡ್ತಾರ ಅಂತ ಪಕ್ಷಕ್ಕೆ ನಾವು ಸಪೋರ್ಟ್ ಮಾಡಮ. ನಾವು ಆ ಪಕ್ಷ ಈ ಪಕ್ಷ ಅಂತಿಲ್ಲ. ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮೆಲ್ಲ ಸವಾರಿ ಮಾಡ್ಲತ್ತವ. ಆ ಸರ್ಕಾರದ ವಿರುದ್ಧ ನಾವೆಲ್ಲರೂ ಧ್ವನಿ ಎತ್ತಬೇಕಾಗಿದೆ. ನಮ್ಗೆ ಭಾಳ ಸಂತೋಷ ಐತಿ. ಸಮಾಜದಲ್ಲಿ ಕಾಂಗ್ರೆಸ್ ಮುಖಂಡರು ಬಂದಾರೆ. ನಮ್ಮ ಸಮಾಜಕ್ಕೆ, ನಮ್ಮ ಚಿಂಚೋಳಿ ತಾಲೂಕಾದ ಅಧ್ಯಕ್ಷರು ಇವತ್ತು ಮಾತಾಡಿದ್ರೆ ನನಗೆ ಭಾಳ ಸಂತೋಷ ಆಯ್ತು. ಸಮಾಜ ಬಂದಾಗ ಎದೆ ಕಟ್ಟಿ ನಿಲ್ಲಬೇಕು, ಎದ್ದು ನಿಲ್ಲಬೇಕು ಅಂದ್ರೆ ಅದಕ್ಕೆ ಅರ್ಥ ಇದೆ. ಬರೀ ನಾವು ಪಕ್ಷ ಕಂಡುಕೊಂಡ್ರೆ ಈ ಸಮಾಜ. ಪತ್ರಕರ್ತ ಮಾಧ್ಯಮಗಳು ಎಲ್ಲರಿಗೂ ನನ್ನ ನಮಸ್ಕಾರವನ್ನು ಹೇಳುತ್ತಾ, ಇಂದಿನ ತಾವು ಅಹವಾಲನ್ನು ಕೊಟ್ಟಿದ್ರಿ. ಈ ಅಹವಾಲು ಏನಿದೆ ಇದ್ರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಲು ನಾನು ಹಿಂದೆ ಇದನ್ನು ಮೇಲಾಧಿಕಾರಿಗಳು ಸಲ್ಲಿಸ್ತೇನೆ ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ನ್ಯಾಯಕ್ಕಾಗಿ ಹೋರಾಟ ವಿಶ್ವಗುರು ಬಸವಣ್ಣನವರಿಗೆ ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ನಾಯಕರು, ಕಾಳಗಿ ತಾಲೂಕಿನ ಎಲ್ಲ ಗ್ರಾಮಸ್ಥರು, ಬಸವಾಭಿಮಾನಿಗಳು ಕೂಡ ಹೋರಾಟಕ್ಕೆ ಸಾಥನ್ನು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಹನುಮಂತ ಕುಡಹಳ್ಳಿ, BV5 ನ್ಯೂಸ್ ಕನ್ನಡ, ಕಾಳಗಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.